ಯುಗಾದಿಯಿಂದ ಪೂಜಾರಾಧನೆ ಪ್ರಾರಂಭ. ಅಮ್ಮನ ದರ್ಶನಕ್ಕೆ ಮುಗಿಬಿದ್ದ ಭಕ್ತರು. ನಾಡಿನ ಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬೆ ಜಾತ್ರೆ ಮುಗಿದ ನಂತರ ಯುಗಾದಿಯವರೆಗೆ ಶ್ರೀದೇವಿಯ ಪೂಜಾ ಸೇವೆಗಳು ಸ್ಥಗಿತವಾಗಿರುತ್ತದೆ. ಯುಗಾದಿಯ ದಿನದಿಂದ ಪುನಃ ಪೂಜೆಗಳು ಪ್ರಾರಂಭವಾಗುವುದು ವಾಡಿಕೆ. ಅದರಂತೆಯೇ ಇಂದು ಯುಗಾದಿಯಂದು ಶ್ರೀ ಮಾರಿಕಾಂಬೆಗೆ ಪೂಜಾರಿ ಸೇವೆಗಳು ಪ್ರಾರಂಭವಾದವು. ಅಮ್ಮನ ದರ್ಶನಕ್ಕೆ ಭಕ್ತರು ಕಾತರಿಸಿ ಕಾಯುತ್ತಿದ್ದುದು ಕಂಡುಬಂದಿತು. ಸಿದ್ದಾಪುರದಲ್ಲಿ ಉತ್ಸಾಹದ ಯುಗಾದಿ. ಸಿದ್ದಾಪುರದಲ್ಲಿ ಸಾರ್ವಜನಿಕ ಯುಗಾದಿ ಉತ್ಸವ ಸಮಿತಿಯವರು ಯುಗಾದಿ ಉತ್ಸವದ ಬೃಹತ್ ಶೋಭಾಯಾತ್ರೆ ನಡೆಸಿದರು. ಈ ಶೋಭಾಯಾತ್ರೆಯಲ್ಲಿ ಡೊಳ್ಳು ಕುಣಿತ, ಮಹಿಳೆಯರ ಕೋಲಾಟ ಗಮನ ಸೆಳೆದವು. ನಮ್ಮೆಲ್ಲ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ ಶಿರಸಿಯವರಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿಲನ್ ಫೆಸ್ಟಿವಲ್ ಮೆಗಾ ಸೇಲ್. ಪ್ರತಿ 2,000 ರೂಪಾಯಿ ಖರೀದಿಗೆ ಒಂದು ಲಕ್ಕಿ ನಂಬರ್ ಉಚಿತ. ಪ್ರಥಮ ಬಹುಮಾನ ಬುಲೆಟ್ ಬೈಕ್, ದ್ವಿತೀಯ ಬಹುಮಾನ ಫಾರಿನ್ ಟ್ರಿಪ್, ತೃತೀಯ ಬಹುಮಾನ ಇಲೆಕ್ಟ್ರಿಕ್ ಸ್ಕೂಟರ್ ಹಾಗೂ ಇನ್ನೂ 50 ಬಂಪರ್ ಬಹುಮಾನಗಳು. ಉತ್ತರ ಕನ್ನಡ ಜಿಲ್ಲೆಯ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಕ್ರೆಡಿಟ್ ಕಾರ್ಡ್ ಮೇಲೆ 10% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ಫೈನಾನ್ಸ್ ಸೌಲಭ್ಯ. ಈ ಅವಕಾಶಗಳು ಈ ತಿಂಗಳ 24 ಮಾತ್ರ. ಅತ್ಯಾಕರ್ಷಕ ನವನವೀನ ಮಾದರಿಯ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ. ಟಿವಿ, ಫ್ರಿಡ್ಜ್, ಸೋಫಾ, ಸೌಂಡ್ ಸಿಸ್ಟಮ್, ಐರನ್ ಬಾಕ್ಸ್, ಫ್ಯಾನ್ಸ್, ಕಿಚನ್ ಐಟಮ್ಸ್, ಡೈನಿಂಗ್ ಟೇಬಲ್ ಸೇರಿದಂತೆ ಎಲ್ಲ ರೀತಿಯ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಲಭ್ಯ, ಅದು ಕೂಡ ಭಾರೀ ರಿಯಾಯಿತಿ ದರದಲ್ಲಿ. ತಪ್ಪದೇ ಭೇಟಿ ನೀಡಿ. ಮಿಲನ್, ಆಸ್ಥಾ ಬಿಲ್ಡಿಂಗ್, ದೇವಿಕೆರೆ ರೋಡ್, ಶಿರಸಿ. ಯುಗಾದಿಯಂದು ಸ್ವರ್ಣವಲ್ಲಿ ಶ್ರೀಗಳ ಆಶೀರ್ವಾದ ಪಡೆದ ಬಿಜೆಪಿ ಅಭ್ಯರ್ಥಿ ಕಾಗೇರಿ. ಯುಗಾದಿಯ ಶುಭ ದಿನದಂದು ಮಂಗಳವಾರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿ ತಾಲೂಕಿನ ಸ್ವರ್ಣ ಸ್ವರ್ಣವಲ್ಲಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ದಂಪತಿ ಸಮೇತವಾಗಿ ಕಾಗೇರಿ ಅವರು ಶ್ರೀಮಠಕ್ಕೆ ಭೇಟಿ ನೀಡಿ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಮಹಾಸ್ವಾಮೀಜಿಯವರಿಂದ ಮತ್ತು ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರಿಂದ ಮಂತ್ರಾಕ್ಷತೆ ಹಾಗೂ ಆಶೀರ್ವಾದ ಪಡೆದುಕೊಂಡರು. ಈ ವೇಳೆ ಕಾಗೇರಿ ಅವರ ಪುತ್ರಿ ಶ್ರೀಲಕ್ಷ್ಮಿ ಹೆಗಡೆ, ಪ್ರಮುಖರಾದ ಅನಂತ ಹೆಗಡೆ, ಅಶೀಸರ, ಸದಾನಂದ ಭಟ್, ಉಷಾ ಹೆಗಡೆ ಇನ್ನಿತರರು ಇದ್ದರು.
ಸ್ವಾತಿ ಜೈನ ಮಠಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭೇಟಿ. ಸೋಂದಾ ಶ್ರೀ ಕ್ಷೇತ್ರ ಸ್ವಾತಿ ದಿಗಂಬರ ಜೈನ ಮಠದ 1008 ಭಗವಾನ್ ಶ್ರೀ ನೇಮಿನಾಥ ಸ್ವಾಮಿ ಹಾಗೂ ಶ್ರೀ ಆಮ್ರ ಕುಶಮಾಂಡಿನಿ ಅಮ್ಮನವರ ಬಸದಿಗೆ ಕೇಂದ್ರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಗಜಕೇಸರಿ ಪೀಠಕ್ಕೆ ನಮಸ್ಕರಿಸಿದರು. ನಂತರ ದಾರಿ ಮಧ್ಯೆ ಸಾಗುತ್ತಿದ್ದ ಜೈನ ಮುನಿಗಳಾದ ಅಮೋಘ ಕೀರ್ತಿ ಮತ್ತು ಅಮರ ಕೀರ್ತಿ ಇವರಿಂದ ಆಶೀರ್ವಾದ ಪಡೆದರು. निंबाळकर तो महाराष्ट्रीयन सरनेम लगता है. मराठी मग कर्नाटकात त्यांची पोस्टिंग मला 25 वर्ष झाली कर्नाटकातच राहते. मागच्या वेळेस आमदार होते 2018-19 खानापूर जळगाव जिल्ह्यात एमपीला दिलं. राजयोग आहे. तुम्हाला मराठी एवढं चांगलं येतं म्हणून. ವೃತ್ತಿ ಕಲಾವಿದರ ಕಷ್ಟಕ್ಕೆ ಕಲಾಸಕ್ತರು ಸ್ಪಂದಿಸಬೇಕು. ನೀರ್ನಳ್ಳಿ ರಾಮಕೃಷ್ಣ. ವೃತ್ತಿ ಕಲಾವಿದರ ಸಂಕಷ್ಟಕ್ಕೆ ಎಲ್ಲ ಕಲಾಸಕ್ತರು ಕಲಾಭಿಮಾನಿಗಳು ಸ್ಪಂದಿಸಬೇಕು ಎಂದು ಪ್ರಸಿದ್ಧ ಚಲನಚಿತ್ರ ಕಲಾವಿದ ನೀರ್ನಳ್ಳಿ ರಾಮಕೃಷ್ಣ ಹೇಳಿದರು. ಅವರು ನಗರದ ದುಂಡಿಶಿ ಜಾಗದಲ್ಲಿ ಚಿತ್ರಗಿ ಶ್ರೀಕುಮಾರ ವಿಜಯ ನಾಟಕ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡ ಸಂಧಿಮನೆ ಸಂಗವ ನಾಟಕ ಪ್ರದರ್ಶನ ವೀಕ್ಷಿಸಿ ಕಲಾಗೌರವ ಸ್ವೀಕರಿಸಿ ಮಾತನಾಡಿದರು. ವೃತ್ತಿ ಕಲಾವಿದರ ಬದುಕು ಸುಲಭವಲ್ಲ, ಅದರ ಕಷ್ಟ ನನಗೂ ಗೊತ್ತಿದೆ. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ, ಸುಳ್ಯದ ದೇಸಾಯಿ ನಾಟಕ ಕಂಪನಿಯಲ್ಲಿ ಕೂಡ ನಾನು ಇದ್ದವನು. ಅದರ ಸಂಕಷ್ಟದ ಅರಿವಿದೆ. ನೂರಾರು ವರ್ಷಗಳಿಂದ ಕಲಾವಿದರು ಕಲಾಭಿಮಾನಿಗಳು ಕಟ್ಟಿದ ಸಂಸ್ಥೆ ಉಳಿಸಲು ಬೆಳೆಸಲು ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಶಿರಸಿ ಮಾರಿಕಾಂಬಾ ದೇವಿ ಜಾತ್ರೆ ಎಂದರೆ ನಾಟಕ ಕಂಪನಿಗಳು ಇಲ್ಲದೆ ಪೂರ್ಣವಾಗದು. ಕಲಾಪ್ರೇಮಿಗಳು ಶಿರಸಿಗೆ ಬಂದ ಎಲ್ಲ ನಾಟಕ ನೋಡಿ ಬೆಳೆಸುತ್ತಾರೆ ಎಂಬ ವಿಶ್ವಾಸ ಇದೆ. ಉತ್ತರ ಕನ್ನಡ ಪರಿಸರ, ಸಂಸ್ಕೃತಿ, ಇತಿಹಾಸ, ಕಲಾರಾಧನೆ ಸಹಿತ ಅನೇಕ ಸಂಗತಿಗಳಿಗೆ ನಾಡಿಗೆ ಮಾದರಿ ಎಂದು ಬಣ್ಣಿಸಿದರು. ಮೋಹನ ಭಾಸ್ಕರ ಹೆಗಡೆ ಹೆರವಟ್ಟ ಮಾತನಾಡಿ, ಜಾಗೃತ ಸಮಾಜದ ಲಕ್ಷಣವೇ ಸಾಂಸ್ಕೃತಿಕ ಆಸಕ್ತಿ ಮತ್ತು ಅಭಿವ್ಯಕ್ತಿ. ಜನರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುತ್ತಾ ಪ್ರೋತ್ಸಾಹಿಸುವುದು ಆಸಕ್ತಿಯಾದರೆ, ಕಲಾವಿದರು ಅದರಲ್ಲಿ ಶ್ರದ್ಧೆ ನಿಷ್ಠೆಯಿಂದ ತೊಡಗಿಕೊಳ್ಳುವುದು ಅಭಿವ್ಯಕ್ತಿ. ನಾಡಿನಲ್ಲಿ ನಾಟಕ ರಂಗಭೂಮಿ ಇವುಗಳ ಪ್ರತೀಕವಾಗಿದೆ. ಸಾವಿರಾರು ವರ್ಷಗಳಿಂದ ನಾಟಕ ರಂಗಭೂಮಿ ಜನಜನಿತವಾಗಿದೆ. ಇವುಗಳು ಜನಗಳಿಗೆ ರಂಜನೆಯ ಮೂಲಕ ಸದುದ್ದೇಶ ಸಂದೇಶ ನೀಡುತ್ತವೆ. ಕಲಾವಿದರ ರಕ್ಷಣೆ ಹಾಗೂ ಪ್ರೋತ್ಸಾಹ, ಸೂಕ್ತ ಆದಾಯ ಕೊಡುವ ವ್ಯವಸ್ಥೆ ಆಗಬೇಕು. ಇದು ನಾಗರಿಕರ ಹಾಗೂ ಸರ್ಕಾರಗಳ ಹೊಣೆ ಎಂದು ಅಭಿಪ್ರಾಯಪಟ್ಟರು. ಸಂಧಿಮನೆ ಸಂಗವ ನಾಟಕದಲ್ಲಿ ದಯಾನಂದ ಬೀಳಗಿ, ಮಂಜುನಾಥ್ ಜಾಲಿಹಾಳ್, ಬಸವರಾಜ ಯಾಳ್ವಾರ್, ದಾನೇಶ್ ಪಾಟೀಲ್, ಪೃಥ್ವಿರಾಜ್ ಬದಾಮಿ, ಮಹಾದೇವ ಜಾಲಿಹಾಳ್, ವಿಜಯ ಜಾಲಿಹಾಳ್, ಅಪರಂಜಿ ಜಾಲಿಹಾಳ್, ಶ್ವೇತಾ ಬೀಳಗಿ, ಧನುಶ್ರೀ ಪಾಟೀಲ್, ಶಬನಾ ಇಳಕಲ್, ನೂತನ ಕುಮಾರ ರಾಯಚೂರ್, ರಘುವೀರ ಬನಹಟ್ಟಿ, ಸಿದ್ದಣ್ಣ ಕಮತಗಿ, ಸಂಗಪ್ಪ ಗಜೇಂದ್ರಗಡ, ಮಹಾಂತೇಶ ಮುಂಡರಗಿ, ಉಮೇಶ್ ಮುಂಡರಗಿ, ಸೋಮಶೇಖರ್ ಮೆಡ್ಡೆಲೇರಿ ಇನ್ನಿತರರು ವಿವಿಧ ಪಾತ್ರ, ಹಿನ್ನೆಲೆ, ನೇಪಥ್ಯ ಕಲಾವಿದರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಿನ್ನೆಲೆ ಸಂಗೀತ ಕೂಡ ಅತ್ಯುತ್ತಮವಾಗಿದ್ದು ನಾಟಕದ ಶೋಭೆ ಹೆಚ್ಚಿಸಿದೆ. ಈ ಬಾರಿ ಶಿರಸಿ ಜಾತ್ರೆಯಲ್ಲಿ ಬೀಡು ಬಿಟ್ಟಿದ್ದ 4 ನಾಟಕ ಕಂಪನಿಗಳು ಹೌಸ್ಫುಲ್ ಆಗಿ ಓಡುತ್ತಿವೆ. ಸಂಧಿಮನೆ ಸಂಗವ ನಾಟಕವನ್ನು ಎಲ್ಲರೊಂದಿಗೆ ಪ್ರೇಕ್ಷಕರಾಗಿ ಕುಳಿತು 3 ತಾಸುಗಳ ಕಾಲ ಮೇರುನಟ ವೀಕ್ಷಿಸಿದ್ದು ಕಲಾಭಿಮಾನಿಗಳ ಹರ್ಷಕ್ಕೂ ಕಾರಣವಾಯಿತು. ಮೇ ತಿಂಗಳ ಕೊನೆ ತನಕ ಶಿರಸಿಯಲ್ಲಿ ನಾಟಕಗಳು ನಡೆಯಲಿದ್ದು, ಉಳಿದ ಕಂಪನಿ ನಾಟಕಗಳನ್ನು ವೀಕ್ಷಿಸುವ ಇಂಗಿತವನ್ನು ನೀರನಳ್ಳಿ ರಾಮಕೃಷ್ಣ ಇದೇ ವೇಳೆ ವ್ಯಕ್ತಪಡಿಸಿ ಗುಬ್ಬಿ ವೀರಣ್ಣ ಅವರ ಕಾಲದ ಹಳೆಯ ದಿನಗಳನ್ನು ಮೆಲುಕು ಹಾಕಿದರು. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಲಾವಿದರನ್ನು ಕೊಟ್ಟಂತಹ ಜಿಲ್ಲೆ. ಅನೇಕ ವಿಚಾರಗಳಲ್ಲಿ ಸಾಹಿತ್ಯಿಕವಾಗಿ, ಭೌಗೋಳಿಕವಾಗಿ, ಐತಿಹಾಸಿಕವಾಗಿ ನಮ್ಮ ಜಿಲ್ಲೆ ಅತ್ಯಂತ ಶ್ರೇಷ್ಠ ಪರಿಸರದಿಂದಲೂ ಸಹ. ಹೀಗೆ ನಾವು ಅದನ್ನು ಹೊಳ್ತಾ ಹೋದರೆ ಅದು ಬೇರೆ ಥರ ಆಗುತ್ತೆ. ಇಂಥ ಒಂದು ಊರಿಗೆ ತಾವುಗಳು ಬಂದಿದ್ದೀರಾ. ನಿಮಗೆ ನಮ್ಮ ಜಿಲ್ಲೆಯ ಎಲ್ಲ ಕಲಾ ಪ್ರೋತ್ಸಾಹದಿಂದಲೂ ಸಹ ನಿಮಗೆ ಒಳ್ಳೆಯದಾಗಲಿ, ಈ ಕಲೆ ಬದುಕಲಿ. ನಾಟಕ ಕಂಪನಿಗಳು ನೂರಾರು ವರ್ಷ ಆ ಮಹನೀಯದಿಂದ ಸ್ಥಾಪಿತವಾದಂತಹ ಕಂಪನಿಗಳು. ಹೀಗೆ ವೃತ್ತಿ ಕಲಾವಿದರಿಗೆ, ಯಾಕೆಂದರೆ ವೃತ್ತಿ ಕಲಾವಿದರ ಬದುಕು ನಾವು ಅಷ್ಟು ಸುಲಭದಲ್ಲಿಲ್ಲ. ನಾನು ಕೂಡ ಅನುಭವಿಸಿದ್ದೀನಿ. ಗುಬ್ಬಿ ವೀರಣ್ಣವರ ಕಂಪನಿಯಲ್ಲಿ ನಾನು 3 ವರ್ಷ ಇದ್ದವನು, ಹಾಗೂ ಸುಳ್ಯ ದೇಸಾಯಿ ಕಂಪನಿಯಲ್ಲಿ ಕೂಡ ನಾನು ಇದ್ದವನು. ಅದನ್ನು ನಾಟಕ ಕಂಪನಿ ಬದುಕು ಏನು ಅನ್ನೋದು ನನಗೆ ಗೊತ್ತಿರೋದ್ರಿಂದ ಎಲ್ಲ ಕಲಾವಿದರಿಗೆ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ಈ ಹೊತ್ತಲ್ಲಿ ಮಾತು ಜಾಸ್ತಿ ಬೇಡ, ಎಲ್ರಿಗೂ ಶುಭ ಹಾರೈಸ್ತೀನಿ ಮತ್ತೊಮ್ಮೆ.
ಯುಗಾದಿಯ ದಿನದಂದೇ ನಡೆದ ದುರಂತ, ಮಲಗಿದ್ದವರ ಮೇಲೆ ಹರಿದ ಕಾರು. ಶಿರಸಿ ಕುಮಟಾ ರಸ್ತೆಯಲ್ಲಿ ಹಿಪ್ನಳ್ಳಿ ಕ್ರಾಸ್ನಲ್ಲಿ ಭಾರೀ ರಸ್ತೆ ಅಪಘಾತ ನಡೆದಿದ್ದು, ಚಿಕ್ಕ ಮಗುವು ಸೇರಿದಂತೆ 5 ಗಾಯಗೊಂಡ ದುರ್ಘಟನೆ ನಡೆದಿದೆ. ಗಾಯಾಳುಗಳು ರಸ್ತೆ ಕೆಲಸಕ್ಕೆ ಬಂದವರಾಗಿದ್ದು, ಮಧ್ಯಾಹ್ನದ ಬಿಸಿಲಿಗೆ ಬಸವಳಿದು ವಿಶ್ರಾಂತಿಗಾಗಿ ರಸ್ತೆ ಪಕ್ಕದ ನೆರಳಿನಲ್ಲಿ ಮಲಗಿದ್ದರೆಂದು ತಿಳಿದು ಬಂದಿದೆ. ಕಾರು ಹರಿದು ಗಾಯಗೊಂಡವರು ಹೈದರಾಬಾದ್ ಮೆಹಬೂಬ ನಗರದ ನಿವಾಸಿಗಳಾಗಿದ್ದು, ಜೀವನೋಪಾಯಕ್ಕಾಗಿ ರಸ್ತೆ ಕಾರ್ಮಿಕರಾಗಿ ದುಡಿಯುತ್ತಿದ್ದರು. ಗಾಯಾಳುಗಳನ್ನು ಶಿರಸಿ ಪಂಡಿತ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ಚಿಕಿತ್ಸೆ ನೀಡಲಾಗುತ್ತಿದೆ.